ಶೃಂಗೇರಿಯಲ್ಲಿ ಭಾರಿ ಮಳೆಗೆ ಜನ ಎಲ್ಲ ಸೈಡಲ್ಲಿ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಸಿಕ್ಕಾಪಟ್ಟೆ ಗಾಳಿ ಮಳೆ ನೋಡಿ, ನೀರು ಸಿಕ್ಕಾಪಟ್ಟೆ ಬಂದಿದೆ. ನೀರು ಮಾತ್ರ ನಿಮಗೆ ಆ ಕಡೆ ಕೆಳಗಡೆ ತೋರಿಸ್ತೀನಿ. ಇಲ್ಲಿ ಕೆಳಗಡೆ ನೋಡೋಣ, ಕೆಳಗಡೆ ಯಾರಿಗೂ ಬಿಡಲ್ಲ. ಇಲ್ಲಿ ಗೇಟ್ ಬೀಗ ಹಾಕಿದ್ದಾರೆ ಗಾಯ್ಸ್. ಸಿಕ್ಕಾಪಟ್ಟೆ ಮಳೆ ಬಂದಿದೆ ಗಾಯ್ಸ್. ಕಪ್ಪೆ ಶಂಕರ ಮುಳುಗೋಗಿದೆ, ಆ ಥರ ಮಳೆ ಬಂದಿದೆ ಗಾಯ್ಸ್. ಕಪ್ಪೆ ಶಂಕರ ನೋಡಿ ಯಾವ ಸ್ಥಿತಿ ಆಗಿದೆ ಅಂತ ನೋಡಿ. ಮಳೆಗೆ ಮರದ್ದು ತುಂಡೆಲ್ಲ ತೊಳ್ಕೊಂಡು ಬರ್ತಾ ಇದೆ. ಫುಲ್ ನೀರು ಬಂದಿದೆ ಗಾಯ್ಸ್. ಹೊಳೆಯಲ್ಲಿ ಬನ್ನಿ ತೋರಿಸ್ತೀನಿ ಹತ್ರದಿಂದ. ಫುಲ್ ನೀರು ಬಂದಿದೆ ಮಾತ್ರ. ಎಷ್ಟು ಮೆಟ್ಲಿದೆ ಗೊತ್ತಿಲ್ಲ ಮೇಲೆ ಬರೋಕ್ಕೆ. ಒಂದೆರಡು ಮೆಟ್ಲಿದೆ. 2 ಮೆಟ್ಲು ನೀರು ಬಂದರೆ ಬರುತ್ತೆ ಸೀದಾ ಮೇಲೆ. ಈ ವರ್ಷದ ಫಸ್ಟ್ ನೆರೆ ಬರ್ಬೋದೇನೋ ಗಾಯ್ಸ್. ಮೈದಾನ ಸ್ವಲ್ಪ ನೀರು ಬಂದಿದೆ ನೋಡಿ, ಇಷ್ಟು ನೀರು ಬಂದಿದೆ. ಇದರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಕುರುಬೇರೆ ಆ ಕಡೆ ಕಟ್ಟೆ ಬಾಗಿಲೆಲ್ಲ ಫುಲ್ ಬ್ಲಾಕ್ ಆಗಿದೆ, ಫುಲ್ ನೀರು ಬಂದಿದೆ. ಇದೇ ಥರ ಮಳೆ ಬಂದರೆ ಇದು ಮೈದಾನ ಫುಲ್ಲು ಬ್ಲಾಕ್ ಆಗುತ್ತೆ, ನೀರು ಬರುತ್ತೆ ನೋಡಿ. ಮೈದಾನಕ್ಕೆ ನೀರು ಬರುತ್ತೆ ಅಂತ ಹೇಳಿದ್ದೆ ನೋಡಿ. ಇವತ್ತು ಮೈದಾನಕ್ಕೆ ನೀರು ಬಂದಿದೆ. ಇವತ್ತು ಡೇಟ್ ಎಷ್ಟು ಅಂದರೆ August 2 ಆಯಿತಾ. ಇವತ್ತು ಫುಲ್ ನೀರು ಬಂದಿದೆ ಮೈದಾನಕ್ಕೆ ನೋಡಿ. ಇಲ್ಲಿಂದ ಫುಲ್ ನೀರು ಬರ್ತಾಯಿದೆ. ಪಾರ್ಕಿಂಗ್ ಏರಿಯಾ ಫುಲ್ ಆಗಿಬಿಟ್ಟಿದೆ ನೋಡಿ. ಇಲ್ಲಿ ಬಾಟ್ಲಿ ಗೀಟ್ಲಿ ಎಲ್ಲ ತೇಲ್ಗೆ ಬಂದಿದೆ. ಒಂದು ಟ್ಯಾಕ್ಟ್ರಿ ಬೇರೆ ಇದೆ ನೋಡಿ. ಫುಲ್ ಅಲ್ಲೆಲ್ಲ ಮುಚ್ಚೋಗ್ಬಿಟ್ಟಿದೆ. ಇನ್ನೂ ಬರುತ್ತೆ ನೀರು. ಇನ್ನೂ ಮಳೆ ಜಾಸ್ತಿ ಆದರೆ ಇನ್ನೂ ಸಿಕ್ಕಾಪಟ್ಟೆ ಬರುತ್ತೆ ನೀರು. ಯಾವುದೂ ಕಾಣಲ್ಲ, ಎಲ್ಲ ಕವರ್ ಆಗಿಬಿಡುತ್ತೆ. ಇದು ನೋಡಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ ನೋಡಿ. ಫುಲ್ ನೀರು ಬಂದಿದೆ. ಇಲ್ಲಿ ನೋಡಿದ್ವಿ ಯಾತ್ರಿ ನಿವಾಸ ಇದೆ, ಆ ಬಿಲ್ಡಿಂಗ್ ಕೆಳಗಡೆ ಗ್ರೌಂಡಲ್ಲೆಲ್ಲ ಫುಲ್ ನೀರು ತುಂಬ್ಕೊಬಿಟ್ಟಿದೆ. ಮತ್ತು ನೋಡಿ ತೋರಿಸ್ತೀನಿ. ಇಲ್ಲಿ ಮೈದಾನ ರೋಡ್ ಇದೆಯಲ್ಲ, ಫುಲ್ ನೀರು ಬಂದಿದೆ ನೋಡಿ. ಇಲ್ಲಿ ಫುಲ್ ನೀರು ಬಂದಿದೆ ಗೈಸ್. ಅಂಗಡಿ ಒಳಗಡೆಯಿಂದ ಎಲ್ಲ ನೀರು ಬರ್ತಾ ಇದೆ. ಫುಲ್ ನೀರು ಬರ್ತಿದೆ ಗೈಸ್. ಮಳೆನೂ ಯಾಕೋ ನಿಂತ ಇಲ್ಲ. ಮಾರ್ನಿಂಗ್ ಒಂದು 7:30 7:40 ಒಂದು ವೀಡಿಯೋ ಮಾಡಿಬಿಟ್ಟಿದ್ದೆ. ಅವಾಗ ಇಷ್ಟು ನೀರು ಇರಲಿಲ್ಲ, ಇವಾಗ ಮತ್ತೆ ಜಾಸ್ತಿ ಆಗಿದೆ ನೋಡಿ. ನೋಡಿ ಅಲ್ಲೆಲ್ಲ ಕಾಣ್ತಾ ಇತ್ತು, ಇವಾಗ ನೋಡಿ ಅಲ್ಲೆಲ್ಲ ಕ್ಲೋಸ್ ಆಗ್ತಾ ಬರ್ತಿದೆ ನೀರು. ಫುಲ್ಲು ಕವರ್ ಆಗ್ತಿದೆ ನೋಡಿ ಅಲ್ಲಿ.